ಕೆಪಿಸಿ ಚೇರ್ಮನ್ ಅಂದ್ರೆ ಸಾವಕಾರ ಶಿಕ್ಷಕರಪ್ಪ ಇದು ಏನ್ ಇವತ್ತು ಅಮಾನತಾಗಿದ್ದಾರೆ. ಬರೀ ಸಸ್ಪೆಂಡ್ ವಿ ಆರ್ ನಾಟ್ ಅಕ್ಸೆಪ್ಟಬಲ್. ಯಾಕೆ ಅಂತಂದ್ರೆ ಇವರು ಸ್ವಲ್ಪ ಕರಪ್ಷನ್ ಮಾಡಿಲ್ಲ, 100 ಕೋಟಿ ಆಸ್ತಿ ಮಾಡಿದ್ದಾರೆ, 100 ಜನಕ್ಕೆ ಕೆಲಸ ಕೊಟ್ಟಿರೋಂಥದ್ದು, ಎಲ್ಲರಿಗೂ ಕೆಲಸ ಕೊಟ್ಟು ಕರಪ್ಷನ್ ಮಾಡಿ ಕೊನೆಯದಾಗಿ ಇವ್ರ ಮಕ್ಳಿಗೆ ಕೆಲಸ ಕೊಟ್ಟಿರೋದು. ಅಂದ್ರೆ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ನೋಟಿಫಿಕೇಶನ್ ಅಲ್ಲಿ ಇವ್ರ ಮಕ್ಳದ್ದು ಬರೀ 40,000 ಇನ್ಕಮ್ ತೋರಿಸಿ ಕ್ರಿಮಿಲೇಯರ್ ಅಲ್ಲಿ ಇವ್ರದ್ದು ಇನ್ಕಮ್ ಎಷ್ಟಿದೆ ಅಂತಂದ್ರೆ ಮೋರ್ ದೆನ್ 40 lakhs ಇದೆ. ಮತ್ತೆ ಇವ್ರದ್ದು ಆಸ್ತಿ ನೋಡಿದ್ರೆ ನೀವು ಇಡೀ ಕರ್ನಾಟಕದಲ್ಲಿ ಯಾವ ಪೊಲಿಟಿಷಿಯನ್ಸ್ ಗಿಂತ ಏನ್ ಕಡಿಮೆ ಇಲ್ಲ, ಅಷ್ಟು ಆಸ್ತಿ ಮಾಡ್ಕೊಂಡಿದ್ದಾರೆ. ನಾವು ಇದನ್ನ ಕಂಟಿನ್ಯೂಸ್ ಆಗಿ ಗವರ್ನರ್ಗೆ ಮನವಿ ಕೊಟ್ಟಿದ್ವಿ, ಲೋಕಾಯುಕ್ತಗೆ ಮನವಿ ಕೊಟ್ಟಿದ್ವಿ. ರೀಸೆಂಟ್ಲಿ ಅಂದ್ರೆ ಒಂದು 10-15 days ಬ್ಯಾಕ್ ವಿಧಾನಸೌಧ ಪೊಲೀಸ್ ಸ್ಟೇಷನ್ ಅಲ್ಲಿ FIR ಮಾಡಿಸಿದ್ವಿ. ಅದು ಪ್ರಿಲಿಮಿನರಿ ಎನ್ಕ್ವೈರಿ ನಡೀತಾ ಇತ್ತು. KPSC ಗೆಲ್ಲ ಡಾಕ್ಯುಮೆಂಟ್ಸ್ ಕೇಳಿದ್ರು. ಅದಾದ ನಂತರ KPSC ಸೆಕ್ರೆಟರಿ ಜ್ಯೋತಿ ಮೇಡಮ್ ಅವರು ಕೂಡ ಇದನ್ನ FIR ಮಾಡಿಸಿದ್ರು 2 days ಬ್ಯಾಕ್. ಇವತ್ತು ಏನ್ ಅಮಾನತಾಗಿದೆ ಗವರ್ನರ್ ಕಡೆಯಿಂದ KPSC ಚೇರ್ಮನ್ ಅಮಾನತ್ತು, ಈ ಒಂದು ಸಸ್ಪೆನ್ಷನ್ ಗೆ ವಿ ಆರ್ ನಾಟ್ ಅಕ್ಸೆಪ್ಟಬಲ್. ಯಾಕೆ ಅಂತಂದ್ರೆ ಇವರು ಒಂದು ರಿಸೈನ್ ಮಾಡಿಸಿ ಸೀದಾ ಜೈಲಿಗೆ ಕಳಿಸ್ಬೇಕು. ಇಂಥವ್ರಿಗೆ ಪಬ್ಲಿಕ್ ಅಲ್ಲಿ ಹ್ಯಾಂಗ್ ಮಾಡ್ಬೇಕು, ಇಂಥವ್ರಿಗೆ ಜೀವಾವಧಿ ಶಿಕ್ಷೆ ಕೊಡಬೇಕು. ಯಾಕೆ ಅಂತಂದ್ರೆ ಇವತ್ತು ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯನ ಬೀದಿಗೆ ತಗೊಂಬಂದಿರೋಂತ ಕಾರಣ KPSC ಚೇರ್ಮನ್ ಮತ್ತೆ ಮೆಂಬರ್ಸ್. ನಾನು ಇಬ್ರು ಮೆಂಬರ್ಸ್ ಮತ್ತೆ ಒಬ್ರು ಚೇರ್ಮನ್ ಮೇಲೆ FIR ಮಾಡಿಸಿದ್ದು. ಮತ್ತೆ ಅವ್ರ ಮಕ್ಕಳು, ಅವ್ರ ಮಕ್ಕಳು ಆದಾಯ ಇನ್ಕಮ್ ಏನು 40,000 ಕೊಟ್ಟು ನೀವು ಲಿಸ್ಟ್ ಅಲ್ಲಿ ಹೆಸರು ಬಂದಿದೆ, ಇಂತ ಇಬ್ರು ಮಕ್ಳಿಗೂ ಜೈಲಿಗೆ ಕಳಿಸ್ಬೇಕು. ಯಾಕೆಂದ್ರೆ ಇವ್ರಿಬ್ರು ಮಕ್ಳ ಮೇಲೂ ಆಕ್ಷನ್ ತಗೋಬೇಕು. ಯಾಕೆಂದ್ರೆ ಇವತ್ತು ಲಕ್ಷಾಂತರ ವಿದ್ಯಾರ್ಥಿಗಳು ಹಗಲು ರಾತ್ರಿ ಕಷ್ಟಪಟ್ಟು ಓದ್ತಾ ಇರ್ತಾರೆ. ಇವರು ರಾತ್ರಿ ಕ್ವಶನ್ ಪೇಪರ್ ಕೊಟ್ಕೊಂಡು ಇಡೀ ರಾತ್ರಿ ಲಿಸ್ಟ್ ಅಲ್ಲಿ ಹೆಸರು ಬರುತ್ತೆ. ಇಂಥವ್ರಿಗೆ ಶಿಕ್ಷೆ ಆಗೋ ತನಕ ಯಾವುದೇ ಕಾರಣಕ್ಕೂ ಬಿಡಲ್ಲ. ನಾವು ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡ್ತೀವಿ. ಸರ್ಕಾರ ಇದನ್ನ ಎಚ್ಚೆತ್ಕೊಂಡು ಬರೀ ಅಮಾನತಿಗೆ ಸೀಮಿತ ಆಗ್ಬಾರ್ದು. ಇದು ಅವ್ರನ್ನ ಸಸ್ಪೆಂಡ್ ಮಾಡೋದ್ರ ಮುಖಾಂತರ ಅಂದ್ರೆ ರಿಸೈನ್ ಮಾಡಿಸಿ ಜೈಲಿಗೆ ಕಳಿಸ್ಬೇಕು, ಇಲ್ಲಾಂದ್ರೆ ಪಬ್ಲಿಕ್ ಅಲ್ಲಿ ಹ್ಯಾಂಗ್ ಮಾಡಬೇಕು. ಆ ರೀತಿ ನಿರ್ಧಾರ ಸರ್ಕಾರ ತಗೋಬೇಕು. ಮತ್ತೆ ಗವರ್ನರ್ ಏನ್ ತಗೊಂಡಿದ್ದಾರೆ ಈ ನಿರ್ಧಾರ, ಇದನ್ನ ನಾವು ಅಕ್ಸೆಪ್ಟ್ ಮಾಡಲ್ಲ. ಇದಿನ್ನು ನೆಕ್ಸ್ಟ್ ಲೆವೆಲ್ ಏನಪ್ಪಾ ಅಂತಂದ್ರೆ ಅವರಿಗೆ ದೊಡ್ಡ ಮಟ್ಟಕ್ಕೆ ಶಿಕ್ಷೆ ಆಗ್ಬೇಕು. ಅಲ್ಲಿವರೆಗೂ ಯಾವುದೇ ಕಾರಣಕ್ಕೂ ನಾವು ಹೋರಾಟ ಬಿಡಲ್ಲ. ಇವತ್ತೇನು ನಾವು FIR ಮಾಡಿದೀವಿ ಮೆಂಬರ್ಸ್ ಮೇಲೆ ಮತ್ತೆ ಸ್ಟೂಡೆಂಟ್ಸ್ ಮೇಲೆ. KS ನೋಟಿಫಿಕೇಶನ್ ಅಲ್ಲಿ ಒಂದೊಂದು ಬರೀ 25 ಮಾರ್ಕ್ಸ್ಗೆ 1.5 ಕೋಟಿ ದುಡ್ಡು ಕೊಟ್ಟು ಸೆಲೆಕ್ಟ್ ಆಗ್ಬೇಕು ಅಂತ ಅನ್ಕೊಂಡಿದ್ದಾರೆ. ಈ KS ನೋಟಿಫಿಕೇಶನ್ಸ್ ಇರ್ಬೋದು, ಈ ಒಂದು PDO ಇರ್ಬೋದು, ಪ್ರತಿಯೊಂದು ಲಾಸ್ಟ್ 5-6 ವರ್ಷದಿಂದ KPSC ಯಾವುದೇ ಎಕ್ಸಾಮ್ ಆಗಿದೆಯಲ್ಲ ಪ್ರತಿಯೊಂದಕ್ಕೂ CBI ಎನ್ಕ್ವೈರಿ ಆಗ್ಬೇಕು. ಯಾಕೆಂದ್ರೆ ಇಲ್ಲಿ ಮಧ್ಯವರ್ತಿಗಳು ಯಾರಿದ್ದಾರೆ, ಅಧಿಕಾರಿಗಳು ಯಾರಿದ್ದಾರೆ, KPSC ಮೆಂಬರ್ಸ್ ಯಾರಿದ್ದಾರೆ, ಚೇರ್ಮನ್ ಇರ್ಬೋದು, ಯಾರೆಲ್ಲ ದುಡ್ಡು ಕೊಟ್ಟಿದ್ದಾರೆ ಕ್ಯಾಂಡಿಡೇಟ್ಸ್ ಸ್ಟೂಡೆಂಟ್ಸ್, ಎಲ್ಲರಿಗೂ ಶಿಕ್ಷೆ ಆಗ್ಬೇಕು. ಅಲ್ಲಿವರೆಗೂ ಯಾವುದೇ ಕಾರಣಕ್ಕೂ ಬಿಡಲ್ಲ. ಇದನ್ನ ಏನು ನಾವು ಪ್ರಿಲಿಮಿನರಿ ಎನ್ಕ್ವೈರಿ ಆಗ್ತಾ ಇದೆ, ಇದನ್ನ FIR ಮಾಡಿ ಸೀರಿಯಸ್ ಆಕ್ಷನ್ ತಗೊಂಡು ಗೌರ್ಮೆಂಟ್ ಅಷ್ಟೇ ಇವರಿಗೆ KPSC ಇರುವಂತ ಮೆಂಬರ್ಸ್ಗೆ, ಚೇರ್ಮನ್ಗೆ, ಅಧಿಕಾರಿಗಳಿಗೆ ಎನ್ಕರೇಜ್ ಮಾಡಬೇಡಿ. ಎಲ್ಲಾ ವಿದ್ಯಾರ್ಥಿಗಳ ಪರವಾಗಿ KPSC ಸೆಕ್ರೆಟರಿ ಜ್ಯೋತಿ ಮೇಡಮ್ಗೂ ಅಷ್ಟೇ ಧನ್ಯವಾದ ತಿಳಿಸ್ತೀವಿ. ಈ ಒಂದು ಆಕ್ಷನ್ ಏನ್ ತಗೊಂಡಿದ್ದಾರೆ KPSC ಮೆಂಬರ್ಸ್ ಮತ್ತೆ ಚೇರ್ಮನ್ ಮೇಲೆ, ನಿಜವಾಗ್ಲೂ ಅದನ್ನ ಒಂಥರ ಯಾರು ಮಾಡದೇ ಇರೋಂತ ಕೆಲಸ ಮೇಡಮ್ ಮಾಡ್ತಿದ್ದಾರೆ. ಎಲ್ಲಾ ವಿದ್ಯಾರ್ಥಿಗಳು ಜ್ಯೋತಿ ಮೇಡಮ್ ಪರವಾಗಿ ನಿಂತ್ಕೊಂಡು ಅವ್ರು ಏನೇ ನಿರ್ಧಾರ ತಗೊಂಡ್ರು ಅವ್ರ ಪರವಾಗಿ ಕೆಲಸ ಮಾಡ್ತೀವಿ. ಯಾಕೆ ಅಂತಂದ್ರೆ ಈ ತರ ಇನ್ನು ಮೆಂಬರ್ಸ್ ಹಲವಾರು ಜನ ಇದ್ದಾರೆ, ಅವರಿಗೂ ಶಿಕ್ಷೆ ಆಗ್ಬೇಕು. ಮತ್ತೆ ಯಾರೆಲ್ಲ ಮಧ್ಯವರ್ತಿಗಳಿದ್ದಾರೆ ಅವ್ರಿಗೂ ಶಿಕ್ಷೆ ಆಗ್ಬೇಕು. ಆ ನಿಟ್ಟಲ್ಲಿ ಯಾವುದೇ ಕಾರಣಕ್ಕೂ ಬಿಡಲ್ಲ, ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡ್ತೀವಿ. ಇವತ್ತು ಲಕ್ಷಾಂತರ ವಿದ್ಯಾರ್ಥಿಗಳು ಏನ್ ಓದ್ತಾ ಇದಾರೆ, ಆ ಪ್ರಾಮಾಣಿಕ ಓದ್ತಾ ಇರೋಂಥವ್ರಿಗೆ ಕೆಲಸ ಸಿಗ್ಬೇಕು. ಪ್ರತಿ ಒಂದು ಜಾಬ್ ಕೂಡ ಇವರು ಮಕ್ಳಿಗೆ 2 ಪೋಸ್ಟ್ ಕೊಟ್ಟಿದ್ದಾರೆ ಅಂದ್ರೆ ಒಂದೊಂದು ನೋಟಿಫಿಕೇಶನ್ ಅಂದ್ರೆ ಇವ್ರ ರಿಲೇಟಿವ್ಸ್ಗೆ ಎಷ್ಟು ಜನ ಕೊಟ್ಟಿರಲ್ಲ, ಮತ್ತೆ ಇವರು ದುಡ್ಡು ಕೊಟ್ಟವ್ರಿಗೆ ಎಷ್ಟು ಜಾಬ್ ಸೇಲ್ ಮಾಡ್ಕೊಂಡಿರಲ್ಲ. ಇವರು ಚೇರ್ಮನ್ ಎಷ್ಟು ಮಾಡಿದಾರೆ ಅಂತಂದ್ರೆ ಮೆಂಬರ್ಸ್ ಎಷ್ಟು ಮಾಡಿರಲ್ಲ, ಮತ್ತೆ ಅಲ್ಲಿ ಅಧಿಕಾರಿಗಳು ಎಷ್ಟು ಮಾಡಿರಲ್ಲ, ಮಧ್ಯವರ್ತಿಗಳು ಎಷ್ಟು ಕರಪ್ಷನ್ ಮಾಡಿರಲ್ಲ. ಪ್ರತಿಯೊಬ್ಬರಿಗೂ ಶಿಕ್ಷೆ ಆಗ್ಬೇಕು. ಅಲ್ಲಿವರೆಗೂ ಯಾವುದೇ ಕಾರಣಕ್ಕೂ ಹೋರಾಟ ಬಿಡಲ್ಲ. ಇದಕ್ಕೆ ಯಾರೆಲ್ಲ ಸಹಕರಿಸಿದ್ರ, ಪೊಲೀಸ್ ಇಲಾಖೆ ಆಗಿರ್ಬೋದು, ನಿಮ್ಗೂ ಅಷ್ಟೇ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಧನ್ಯವಾದ ತಿಳಿಸ್ತಾ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.